ಸಾಷ್ಟಾಂಗ ನಮಸ್ಕಾರಗಳು. ಚೆನ್ನಾಗಿ ಮಾಡಿದ್ದೀರಾ ಅಂದ್ರೆ ನೀವು ಕಮೆಂಟು. ನವ್ಯಶ್ರೀ ಯಾಕಂದ್ರೆ ನಾನಂತೂ ಬಿಡಲ್ಲ, ನಾನೇ ಕಳಿಸ್ತೀನಿ. ಹಾಗೆ ಇರ್ಲಿ, ಯಾರ್ದು ಕಣ್ ಬೀಳ್ದೆ ಇರ್ಲಿ. ನೆಕ್ಸ್ಟು ಮೇಘನಾ AK76 ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು. ಅಷ್ಟು ದೊಡ್ಡ ಕಮೆಂಟ್. ರ್ಯಾಂಕ್ ಮಾಡೋದು ಬಹಳ ಕಷ್ಟ ಇದೆ ಗೈಸ್. ಐ ಹೋಪ್ ಅರ್ಥ ಮಾಡ್ಕೊಂತೀರಾ ಅಂತ ಅನ್ಕೊಂತೀನಿ. ಪ್ರಿಯಾಂಕಾ ದೇಶಪಾಂಡೆ ಅವರು ಬಿಟ್ಬಿಡಿ ಪ್ಲೀಸ್, ಬಿಟ್ಬಿಡಿ. ಮಂಜುನಾಗು ಅವರೇ ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಎಲ್ರಿಗೂ ಡೈಲಿ ಬ್ಲಾಗ್ಗೆ ಸ್ವಾಗತ. ಆ್ಯಂಡ್ ಫಸ್ಟ್ಲಿ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳಬೇಕು, ಯಾಕಂದರೆ ನಮ್ಮ ಮೊಮ್ಮಂದು ಲವ್ ಸ್ಟೋರಿ ಏನಿದೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂತು, ತುಂಬಾ ಖುಷಿ ಆಯಿತು. ಆ್ಯಂಡ್ ಎಲ್ಲರ ಕಮೆಂಟ್ಸ್ಗೂ ಸಾಷ್ಟಾಂಗ ನಮಸ್ಕಾರಗಳು, ಯಾಕಂದರೆ ಅಷ್ಟು ಒಳ್ಳೆ ಕಮೆಂಟ್ಸ್ನ ಮಾಡಿದ್ದೀರಾ. ತುಂಬ ಖುಷಿ ಆಯಿತು ಕಮೆಂಟ್ಸ್ನ ನೋಡಿ. ಆ್ಯಂಡ್ ನನಗನ್ಸಿದ್ದು ಒಂದೇ, ಐ ಆಮ್ ಪ್ರೌಡ್ ಆಫ್ ಮೈ ಮಾಮ್ ಅಂತ ಹೇಳ್ಬೋದು. ಬಿಕಾಸ್ ಅವ್ರು ಏನು ಹೇಳಿದಾರಲ್ಲ ಅದನ್ನೆಲ್ಲ ನಾನು ಅವರ ಒಂದು ಕಷ್ಟ, ಅವ್ರ ಸುಖ ಎಲ್ಲನೂ ನೋಡ್ಕೊಂಡು ಬೆಳೆದಿರೋಳು ನಾನು. ತುಂಬಾ ಲೈಫಲ್ಲಿ ಕಷ್ಟಪಟ್ಟಿದ್ರು, ಈಗ ಸುಖವಾಗಿದ್ದಾರೆ. ಸೊ ಎಲ್ಲದಕ್ಕೂ ಆ ದೇವ್ರ ಕಾರಣ. ತುಂಬ ಖುಷಿಯಾಗಿರುತ್ತೆ ನಮ್ಮಮ್ಮನ ಬೆಳವಣಿಗೆ ನೋಡಿದಾಗ. ಬಿಕಾಸ್ ನಿಜವಾಗ್ಲೂ ಹೇಳ್ತೀನಿ, ಝೀರೋಯಿಂದ ನಾವು ಮುಂದೆ ಬಂದಿದ್ದು. ಒಬ್ರದ್ದು ಒಂದು ಹೆಲ್ಪ್ ಇಲ್ಲದೆ ಝೀರೋಯಿಂದ ಬಂದಿದ್ದು. ಸೊ ಝೀರೋಯಿಂದ ಇವತ್ತು ಒಂದು ಟ್ರಿಪ್ಲೆಕ್ಸ್ ಮನೆ ಕಟ್ಸಿದ್ದಾರೆ. ಇಬ್ರಿಗೂ ಒಳ್ಳೆ ಮನೆ ಕೊಟ್ಟಿದ್ದಾರೆ. ನನ್ನ ತಂಗಿ ಮದುವೆನೂ ನೀವು ನೋಡಿರ್ಬೋದು, ತುಂಬ ಗ್ರ್ಯಾಂಡಾಗೆ ಮಾಡಿದ್ರು. ಸೊ ಎಲ್ಲ ಮಾಡಿದ್ದಾರೆ. ಎಲ್ಲದಕ್ಕೂ ಖುಷಿ ಆಗುತ್ತೆ ನಮ್ಮ ಪೇರೆಂಟ್ಸ್ನ ನೋಡಿದ್ರೆ. ಸೊ ಹಾಗೆ ಇರಲಿ, ಯಾರ್ದು ಕಣ್ಣು ಬೀಳದೆ ಇರಲಿ, ಚೆನ್ನಾಗಿರಲಿ. ಸೊ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಲಾಸ್ಟಿಗೆ ನಾನು ಕಮೆಂಟ್ಸ್ ಓದ್ತೀನಿ ಅಂತೇಳಿ. ಆ್ಯಂಡ್ ನಮ್ಮಮ್ಮ ಅವ್ರ ಬ್ಲಾಗಲ್ಲಿ ಎಲ್ಲರೂ ನಮ್ಮಮ್ಮನ ಹೊಗಳಿದ್ದೀರಾ. ಎಲ್ಲರೂ ಅದೇ ಇನ್ಸ್ಪಿರೇಷನ್ ನೀವು ಅಂತೆಲ್ಲ ಹೇಳಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಟ್ ಆದರೆ ಹಿಂದಿನ ಬ್ಲಾಗಲ್ಲಿ ನಾನು ಕಮೆಂಟ್ಸ್ ಓದೋಕ್ಕಾಗಲಿಲ್ಲ. ಬಿಕಾಸ್ ಬ್ಯಾಕ್ ಟು ಬ್ಯಾಕ್ ನಾನು ನಮ್ಮಮ್ಮನ ಲವ್ ಸ್ಟೋರಿ ವಿಡಿಯೋನೇ ಹಾಕಿದೆ. ಬಿಕಾಸ್ ಕಂಟಿನ್ಯೂಟಿ ಇರಲಿ, ನಿಮ್ಗೆ ಗ್ಯಾಪ್ ಕೊಟ್ಟು ಹಾಕೋದು ಬೇಡ ಅಂತೇಳಿ, ಕಂಟಿನ್ಯೂಟಿ ಇರಲಿ ಅಂತೇಳಿ ನೆಕ್ಸ್ಟ್ ದಿನವೇ ಹಾಕ್ಬಿಟ್ಟೆ. ಸೊ ಅದು ಹಿಂದಿನ ದಿನ ಮಾಡಿದ್ದಂತಹ ವಿಡಿಯೋದು ಕಮೆಂಟ್ಸ್ ನಾನು ಓದಿರಲಿಲ್ಲ. ಸೊ ಇವತ್ತು ಆ ಕಮೆಂಟ್ಸ್ನ ಓದೋಣ. ಬಿಕಾಸ್ ಎಲ್ಲ ನಾನು ಹೇಳಿದ್ದೆ ನಿಮಗೆ ಸ್ವಲ್ಪ ದೊಡ್ಡದಾಗಿ ಕಮೆಂಟ್ಸ್ ಹಾಕಿ ಅಂತ. ಪಾಪ ಎಲ್ಲರೂ ದೊಡ್ಡದಾಗಿ ಬರೆದಿದ್ದೀರಾ. ಸೊ ನಾನು ಓದಲಿಲ್ಲ ಅಂದರೆ ಅದು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಇವತ್ತು ನಿಮ್ಮ ಕಮೆಂಟ್ಸ್ನ ಓದಿ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ಓಕೆ, ವಿಲ್ ಸ್ಟಾರ್ಟ್. ಸೊ ಈ ವ್ಲಾಗು ಅಮ್ಮ ಮನೆಯಲ್ಲಿ ಒಂದು ಕತೆ. ಸೊ ನಮ್ಮ ಅಮ್ಮನ ಮನೆಗೆ ಹೋಗಿದ್ದ ದಿನ ಬಂದಿದ್ದಂಥ ಕಮೆಂಟ್ಸ್ಗಳು. ಸೊ ಓದುವ ಬನ್ನಿ. ಸೊ ಮಂಜು ನಾಗು ಅವರು ಕಳಿಸಿದ್ದಾರೆ ನೋಡಿ. ಅವರು ಇಷ್ಟುದ್ದ ಕಮೆಂಟ್ಸ್ ಹಾಕಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಂಜು ನಾಗು ಅವರೇ. ಹಾಯ್ ಅಕ್ಕ, ಸಿನ್ಸ್ 1.5 ಇಯರಿಂದ ಎಲ್ಲ ವ್ಲಾಗ್ಸ್ ನೋಡ್ತಾ ಬಂದಿದ್ದೀನಿ. ನೀವು ರಘು ನನಗೆ ತುಂಬ ಇನ್ಸ್ಪಿರೇಷನ್. ನನಗೆ ನಾನು ಗಂಗಾವತಿ, ಬಟ್ ನಾನಿರೋದು ಬೆಂಗಳೂರಲ್ಲಿ. ಓಕೆ, ಅವರು ಗಂಗಾವತಿ ಅಂತೆ, ಇರೋದು ಬೆಂಗಳೂರಲ್ಲಿ. ನಿಮ್ಮಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ ದ ಬೆಸ್ಟ್, ನಿಮ್ಮ ಯೂಟ್ಯೂಬ್ಗೆ ಒಳ್ಳೆಯದಾಗಲಿ. ಮ್ಯಾಟ್ರ್ ಅಲ್ಲು ಅನ್ನ ಸೋ ಟ್ರೂ ಆ್ಯಂಡ್ ರಿಯಲ್ ಆಗಿರ್ತಾರೆ. ಥ್ಯಾಂಕ್ ಯು. ಮತ್ತು ನೀವು ದ ವೇ ಯು ಟ್ರೀಟಿಂಗ್ ದ ಪೀಪಲ್ ಅರೌಂಡ್ ಯು ಈಸ್ ಸೋ ಇಂಪ್ರೆಸಿವ್. ಥ್ಯಾಂಕ್ ಯು ಸೋ ಮಚ್. ನನಗೆ ಯುಕ್ತ ಮಾತಾಡೋದು, ಸಿಂಗ್ ಮಾಡೋದು ನೋಡಿದರೆ ಅವಳು ನಿಮ್ಮಿಬ್ಬರಿಗಿಂತ ಜಾಸ್ತಿ ಬೆಳೀತಾಳೆ. ಅದು ವೆರಿ ಸೂನ್. ನಿಜ, ಏನಪ್ಪ ಅಷ್ಟು ಬಜಾರಿ ಅನಿಸುತ್ತೆ ನನಗೆ ಒಂದೊಂದು ಸಲ. ಎಷ್ಟು ಮಾತಾಡ್ತಾಳೆ, ಒಂದು ಸ್ವಲ್ಪನೂ ಸುಸ್ತಾಗಲ್ಲ. ಅವಳು ಬೆಳಗ್ಗೆ ಎದ್ದಾಗ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಅವಳು ಮಲ್ಕೊಂಡಾಗೆ ಅವಳು ಸೈಲೆಂಟಾಗಿರೋದು, ಒಂದೇ ಸಮ ಮಾತಾಡ್ತಾಳೆ. ಅಪಾರ್ಟ್ಮೆಂಟಲ್ಲಿ ಅಷ್ಟೇ ಅವಳು ಇಷ್ಟಿದ್ದಾಳೆ. ಅವಳಿಗಿರೋರೆಲ್ಲ ಇಷ್ಟು ಶುದ್ಧ ಇರೋ ಫ್ರೆಂಡ್ಸು. ಅವ್ರ ಹೆಸ್ರು ಹೇಳ್ಕೊಂಡು ಓಡ್ತಾಳೆ ಅವ್ರ ಹಿಂದೆ. ಅವರು ಯುಕ್ತ ಅಂದ್ಕೊಂಡು ಅವ್ರು ಓಡಿ ಬರ್ತಾರೆ. ಅಷ್ಟು ಚೂಟಿ ಇದ್ದಾಳೆ ಅವಳು. ಯುಕ್ತ ಇಸ್ ಸೋ ಇಂಟೆಲಿಜೆಂಟ್ ಗರ್ಲ್. ಬಿಕಾಸ್ ಅವಳು ನಿಮ್ಮಿಬ್ಬರನ್ನ ಮಿಕ್ಸ್ ಮಾಡಿದ್ರೆ ಅವಳು ಒಬ್ಬಳೇ ಅಷ್ಟು ಸೂಪರಾಗಿ ಮಾತಾಡ್ತಾಳೆ. ಥ್ಯಾಂಕ್ ಯು. ಪಿಂಕಿ ರಾಧಾ ಅವರು ಕೂಡ ನಿಮ್ಮನ್ನು ಅತ್ತಿಗೆ ಥರ ಯಾವತ್ತೂ ನೋಡಿಲ್ಲ. ಒಬ್ಬರು ಬೆಸ್ಟ್ ಫ್ರೆಂಡ್ಸ್, ಬೆಸ್ಟ್ ಸಿಸ್ಟರ್ ಆ್ಯಂಡ್ ಬೆಸ್ಟ್ ಮದರ್ ಥರ ನೋಡ್ತಾರೆ. ಆ್ಯಂಡ್ ನೀವು ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ತೀರಾ. ಐ ಲವ್ ಯುವರ್ ಫ್ಯಾಮಿಲಿ. ಆ್ಯಂಡ್ ನೀವು ಬೆಂಗಳೂರವರು. ನಮ್ಮ ಹೊಸಪೇಟೆ ಹುಡುಗ ಅಲ್ಲು ಅನ್ನ ಮದುವೆ ಆಗಿ ನಮ್ಮ ಕಡೆ ಎನ್ವಿರಾನ್ಮೆಂಟ್ ಆ್ಯಂಡ್ ನಮ್ಮ ಕಡೆ ಕಲ್ಚರ್ಗೆ ಅಡ್ಜಸ್ಟ್ ಆಗ್ತೀರಾ. ಸೊ ನಿಮಗೆ ಒಂದು ಸೆಲ್ಯೂಟ್. ಥ್ಯಾಂಕ್ ಯು. ಆ್ಯಂಡ್ ನಾನು ಪ್ರತಿ ಸರಿ ನಮ್ಮ ಊರಿಗೆ ಅಂದರೆ ಗಂಗಾವತಿಗೆ ಹೋಗ್ಬೇಕಂದ್ರೆ ಹೊಸಪೇಟೆಯಿಂದನೇ ಹೋಗೋದು. ಹೌದು. ಆ್ಯಂಡ್ ನನಗೆ ಫಸ್ಟ್ ನೆನಪಿಗೆ ಬರೋದು ಒಂದು ಅಪ್ಪು ಸರ್ ಆ್ಯಂಡ್ ಅಲ್ಲು ಅಣ್ಣ, ನೀವು ಮತ್ತು ನಿಮ್ಮ ಫ್ಯಾಮಿಲಿ. ಅಲ್ಲು ಅಣ್ಣ ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋದು ನನ್ನ ಆಸೆ. ಸೊ ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಕ್ಕರೆ ಕಳಿಸಿ. ಏನಾದರೂ
ಯಾಕಂದರೆ ಅಲ್ಲು ಅನ್ನ 100% ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಬಿಗ್ ಬಾಸ್ಗೆ ಹೋದರೆ ಲಾಸ್ಟ್ಗೆ ಲವ್ ಯು ಅಲ್ಲು ಬ್ರೋ ಆ್ಯಂಡ್ ನಿಮ್ಮ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಮಂಜು ನಾಗು ಅವರೇ, ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟ್ಸ್ಗೆ. ನಾನು ಹೇಳ್ದಂಗೆ ಇಷ್ಟು ಉದ್ದ ಕಮೆಂಟ್ಸ್ ಹಾಕಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬ ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ನ ಓದಿ. ಥ್ಯಾಂಕ್ ಯು. ಹಿಂಗೆ ಸಪೋರ್ಟ್ ಮಾಡಿ. ನನಗೂ ರಘು ಬಿಗ್ ಬಾಸ್ಗೆ ಹೋಗಬೇಕು ಅನ್ನೋದು ಭಾಳ ಆಸೆ ಇದೆ. ಅವನಿಗೆ 2 ಸಲ ಚಾನ್ಸ್ ಇತ್ತು, ಬಟ್ 2 ಸಲನೂ ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ. ನೋಡುವ ಮುಂದಿನ ದಿವಸದಲ್ಲಿ ಸಿಕ್ಕಿದ್ರೆ ನಾನಂತೂ ಬಿಡಲ್ಲ, ನಾನೇ ಕಳಿಸ್ತೀನಿ ಹೋಗಲು ಪ್ಲೀಸ್ ಅಂತೇಳಿ. ಅವನು ಹೋಗಲಿ ಅಂತ ನನಗೂ ಆಸೆ ಇದೆ, ಹೋದರೆ ಖುಷಿನೇ. ನೆಕ್ಸ್ಟು ಮೇಘನಾ AK 7690 ಅವರು, ಆಯ್ ಸುಶಿಕಾ, ಲೈಕ್ ಯುವರ್ ಪರ್ಸ್ನಾಲಿಟಿ, ಥ್ಯಾಂಕ್ ಯು. ನಾನು ಯುಕ್ತನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ರಾಧಾ ಅವರ ವ್ಲಾಗ್ಸಲ್ಲಿ ನೋಡಿ ಖುಷಿಪಟ್ಟೆ. ನನ್ನ ಮಗಳು ನೋಡೋಕ್ಕೆ ಸೇಮ್ ಯುಕ್ತ ಥರನೇ ಇದ್ದಾಳೆ. ಸೊ ಯುಕ್ತನ ನಿಮ್ಮ ವ್ಲಾಗ್ಸ್ನಲ್ಲಿ ನೋಡ್ತಾ ಇರೋಕ್ಕೆ ತುಂಬ ಇಷ್ಟ ಆಗುತ್ತೆ. ಅವಳ ಥರನೇ ಅವಳ ಮಾತು ಆ್ಯಂಡ್ ನೀವು ಅಲ್ಲೋನ ಕ್ಯೂಟಾಗಿ ಜಗಳ ಮಾಡ್ತೀರಾ, ಅದು ಲೈಕ್ ಆಗುತ್ತೆ. ನಿಮ್ಮ ಅಪ್ಪ ಪಾಪ ಆ ಏಜ್ನಲ್ಲೂ ಡ್ಯೂಟಿ ಮಾಡ್ತಾರಲ್ಲ, ನಿಜ ತುಂಬ ಖುಷಿ ಆಯಿತು. ಗುಡ್ ಅಂಕಲ್, ಕ್ಯಾರಿ ಆನ್ ಫ್ರಮ್ CKM ಚಿಕ್ಕಮಂಗ್ಳೂರು. ಸೊ ಚಿಕ್ಕಮಂಗ್ಳೂರಿಂದ ಮೇಘ AK ಅವ್ರು ಹಾಕಿದ್ದೀರಾ ಕಮೆಂಟ್ಸು. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿ. ಇನ್ನೊಂದು, ನಮ್ಮ ಅಪ್ಪಂಗೆ ಏನು ಮಾಡಬೇಡಿ ಅಂತ ಅಂದರು. ಅವ್ರಿಗಿಷ್ಟ, ಅವ್ರಿಗೆ ಮನೇಲಿ ಕೂತ್ಕೊಳ್ಳೋದಂದ್ರೆ ಆಗಲ್ಲ. ಸೊ ಇಲ್ಲ, ನಾನು ಏನೋ ಒಂದು ಮಾಡಬೇಕು ಅನ್ನೋದು ಅವ್ರ ಆಸೆ. ಇನ್ನೊಂದು 55+ ಆಗಿದಾರಲ್ಲ, ಸೊ ಆಚೆ ಈ ಬೇರೆ ಥರ ಜಾಬೆಲ್ಲ ಅವ್ರಿಗೆ ಸಿಕ್ಕಲಿಲ್ಲ, ಪಾಪ ಟ್ರೈ ಮಾಡಿದ್ರು. ಆಮೇಲೆ ಡಿಸೈಡೆಡ್, ಬಿಕಾಸ್ ಅವರು ಫಸ್ಟ್ ಮಾಡಿದ ಕೆಲಸನೂ ಆಟೋ ಓಡಿಸೋದೆ. ಸೊ ಇಲ್ಲ, ನನಗೆ ಅದರಲ್ಲಿ ಚೆನ್ನಾಗಿದೆ, ನ್ಯಾಕಿದೆ. ಆ್ಯಂಡ್ ಈಗ ರ್ಯಾಪಿಡೋ, ಊಬರ್, ಓಲಾ ಎಲ್ಲ ಇರೋದ್ರಿಂದ ಸ್ವಲ್ಪ ಆಟೋ ಓಡಿಸೋರ್ಗು ಸ್ವಲ್ಪ ಈಸಿ ಆಗಿದೆ ಅಲ್ವಾ, ಮುಂಚೆ ರೀತಿ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲ, ನಾನು ಏನೋ ಒಂದು ಮಾಡ್ತೀನಿ, ನಾನು ಮಾಡಬೇಕು ಅಂತ ಇಷ್ಟ ಇದೆ ಅಂತಂದರು. ಸರಿ, ನಿಮ್ಮ ಇಷ್ಟ, ನಿಮ್ಮ ಆಸೆಗೆ ನಾವು ಇದು ಮಾಡಲ್ಲ ಅಂತ ಹೇಳಿದ್ವಿ. ಸೊ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ಜ್ಯೋತಿ ಚಟ್ಟನಹಳ್ಳಿ ಅವರು, ಆಯ್ ಅಕ್ಕ, ಲವ್ ಫ್ರಮ್ ಬೀದರ್ UK. ಐ ಲವ್ ಯುವರ್ ನೇಚರ್ ಆ್ಯಂಡ್ ನೀವು ತುಂಬ ಕಳೆಯಾಗಿದ್ದೀರಾ ಅಂದರೆ ಲಕ್ಷಣವಾಗಿದ್ದೀರಾ. ಥ್ಯಾಂಕ್ ಯು. ಆ್ಯಂಡ್ ಯುವರ್ ಡ್ರೆಸ್ ಸೆನ್ಸ್ ಇಸ್ ಸೂಪರ್. ಆ್ಯಂಡ್ ಯುಕ್ತ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಆ್ಯಂಡ್ ಆ್ಯಕ್ಚುಲಿ ಐ ಆಮ್ ಲರ್ನಿಂಗ್ ಫ್ರಮ್ ಯು ದಟ್ ಫ್ಯಾಮಿಲಿ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ. ಯು ಆರ್ ಸೋ ಸ್ವೀಟ್. ನೀವು ಗಂಡನ ಮನೆ ಆ್ಯಂಡ್ ಅಮ್ಮನ ಮನೆ ಎರಡೂ ಕಡೆ ಸೂಪರ್. ಪಿಂಕಿ ಆ್ಯಂಡ್ ರಾಧಾ ಆರ್ ಸೋ ಲಕ್ಕಿ ಟು ಗೆಟ್ ಎ ಅತ್ತಿಗೆ ಲೈಕ್ ಯು. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ನ ನೋಡಿ. ಪಾಪ ಬೀದರಿಂದ ಮಾಡಿದ್ದೀರಾ. ಥ್ಯಾಂಕ್ ಯು ಜ್ಯೋತಿ. ನಮ್ಮ ವ್ಲಾಗ್ಸ್ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ನನ್ನ ಲಕ್ಷಣವಾಗಿದ್ದೀರಾ ಅಂದಿದ್ದಕ್ಕೆ. ನೆಕ್ಸ್ಟು ನವ್ಯಶ್ರೀ, ಆಯ್ ಅಕ್ಕ, ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ತುಂಬ ಇಷ್ಟ ಆಗ್ತೀರಾ ನಿಮ್ಮ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ನವ್ಯ. ಆಮೇಲೆ ಸ್ವಂಜು ಎಸ್, ಓಕೆ, ಇದನ್ನು ಲಾಸ್ಟ್ ಯಾರು ಕಮೆಂಟ್ ಹಾಕಿ ಅದನ್ನು ಬಿಡಿಸಿ ಹೇಳಿದ್ರಿ. ಸ್ವಪ್ನ ಮಂಜು ಅನಿಸುತ್ತೆ, ಸ್ವಪ್ನನ ಏನೋ ಬೇರೆ, ಸ್ವಾತಿನ ಸ್ವಪ್ನನ ಇರಬೇಕು ನಿಮ್ಮ ಹೆಸರು ಅನಿಸುತ್ತೆ. ಸ್ವಂಜು, ಅಲ್ಲು ರಘು ಅವ್ರಿಗೆ 2 to 3 years ಬ್ಯಾಕ್ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದಕ್ಕೆ ಮುಂಚೆಯಿಂದನೂ ನಾವು ನಿಮ್ಮ ರೀಲ್ಸ್ನ ನೋಡ್ತಾ ಇದ್ದೀವಿ. ಅವ್ರಿಗೆ ಹಂಗಾದಾಗ ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಏನೋ ಆಗೋಗಿದೆ ಅನ್ನೋಷ್ಟು ಫೀಲ್ ಆಯಿತು. ಬಟ್ ವಿ ಆಲ್ ಲವ್ ಯು ಆಲ್ ಬಿಫೋರ್ ಆ್ಯಂಡ್ ಟಿಲ್ ನೌ ಆ್ಯಂಡ್ ಫಾರ್ ಎವರ್ ಕೀಪ್ ಗ್ರೋಯಿಂಗ್. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ಪ್ರೀತಿಸೋರು ಕಮ್ಮಿ ಜನನೇ ಆಗಲಿ, ಬಟ್ ಆ ಪ್ರೀತಿಯಿಂದ ಕಮೆಂಟ್ಸ್ ಹಾಕ್ತಿರಲ್ಲ, ಅದು ನಿಜವಾಗ್ಲೂ ನೋಡೋಕ್ಕೆ ಖುಷಿ ಆಗುತ್ತೆ. ಕಮೆಂಟ್ಸ್ ನಮಗೋಸ್ಕರ ಹಾಕಿದಿರಲ್ಲ ಅಂತ ಖುಷಿ ಆಗುತ್ತೆ. ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡಿ. ಆಮೇಲೆ ಶಿಲ್ಪಾ ಕಿಶೋರ್, ಹಾಯ್ ಸುಷ್ಮಿತಾ, ನಿಮ್ಮ ವ್ಲಾಗ್ಸ್ ತುಂಬ ಇಷ್ಟ. ಯೂಶ್ವಲಿ ನಾನು ಕಮೆಂಟ್ ಯಾರಿಗೂ ಮಾಡಲ್ಲ, ಬಟ್ ನಿಮ್ಮ ನೇಚರ್ ಇಷ್ಟ ಆಯಿತು. ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳಿ, ಅವ್ರ ಜೊತೆ ವ್ಲಾಗ್ ಮಾಡಿ ನಿಮ್ಮನ್ನು ನೋಡೋಕ್ಕೆ ಮಾತಾಡೋದು ಸೇಮ್ ನಮ್ಮ ಅಮ್ಮನ ಥರ ನನಗೆ ತುಂಬ ಇಷ್ಟ. ಡೌನ್ ಟು ಅರ್ತ್ ಪರ್ಸ್ನಾಲಿಟಿ. ನಿಮ್ಮ ಫಾದರ್ ಮದರ್ ನೀವು, ಈವನ್ ರಂಜಿತಾ, ಪಿಂಕಿ, ರಾಧಾ ಆಲ್ಸೋ ಸಪೋರ್ಟಿವ್. ಆ್ಯಂಡ್ ಜಾಸ್ತಿ ಅಮ್ಮ ಮನೆಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಅಲ್ಲು ರಘು ಶಶಿಕಾನ ಕಳಿಸ್ಕೊಡಿ ಅವರ ಅಮ್ಮ ಮನೆಗೆಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂದರೆ ನೀವು ಕಮೆಂಟು. ಶಿಲ್ಪಾ ಕಿಶೋರ್ ಅವರೇ, ಕರೆಕ್ಟಾಗಿ ಮಾಡಿದ್ದೀರಾ. ಅಲ್ಲು ರಘು ಅವರೇ, ಕಳಿಸ್ಕೊಡಿ ಅವರ ಅಮ್ಮನ ಮನೆಗೆ ಅಂತ ಹೇಳಿದ್ದೀರಲ್ಲ, ನಂಗೆ ಖುಷಿ ಆಯಿತು ಇದನ್ನು ನೋಡಿ. ನಮ್ಮ ಹಸ್ಬೆಂಡು ಹೋಗಮ್ಮ ಅಂತಂದಾಗ ನಾವು ಹೋಗ್ತೀವಿ. ನನಗೆ ಏನೋ ನಮ್ಮ ಹಸ್ಬೆಂಡ್ ನನಗೊಂದು ಅದೊಂದಿದೆ ನನಗೆ, ನಾನೇ ಹೋಗೋದಕ್ಕಿಂತ ಹೋಗ್ಬಾ ಅಂತ ಹೇಳ್ತಾರಲ್ಲ, ಅವಾಗ ಖುಷಿ ಆಗುತ್ತೆ ಸ್ವಲ್ಪ ಹೋಗೋದಕ್ಕೆ. ಇಷ್ಟು ದಿನ ಹೇಳಿರಲಿಲ್ಲ, ಸ್ವಲ್ಪ ನಾವು ಓಡಾಟ ಅದು ಇದರಲ್ಲಿ ಬ್ಯುಸಿ ಆಗಿದ್ವಲ್ಲ, ನಾನು ಹೋಗೋಕ್ಕಾಗಿರಲಿಲ್ಲ. ಬಟ್ ಈ ಸಲ ಯುಕ್ತನೂ ಇರಲಿಲ್ಲ, ಪಿಂಕಿ ಇರಲಿಲ್ಲ, ನಾನು ಒಬ್ಬಳೇ ಆಗಿಬಿಡ್ತೀನಿ ಅಂದ್ಬಿಟ್ಟು
ಹೋಗ್ಬಾ ಅಂತಂದ, ಖುಷಿ ಆಯಿತು, ಹೋಗಿ ಬಂದೆ. ಇನ್ಮೇಲೆ ಕಳಿಸ್ಲಿ. ಓಕೆ, ಥ್ಯಾಂಕ್ ಯು ಶಿಲ್ಪಾ ಅವರೇ. ಚಿಂಟು ಆನಂದ್, ರಿಧಿ ಆ್ಯಂಡ್ ಗಾಯನ್ ಹಿಯರ್. ಓಕೆ, ರಿಧಿ ಮತ್ತು ಗಾಯನ್ ಅಂತೆ. ನೀವು ನಿನ್ನೆ ವ್ಲಾಗ್ಸಲ್ಲಿ ಕಮೆಂಟ್ ಓದಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ನಮ್ಮ ಊರು ಸಹ ಬೆಳಗಾವಿ ಹುಬ್ಬಳ್ಳಿ ಹತ್ರನೇ, ಬನ್ನಿ ಬೆಳಗಾಂ ಒಂದ್ಸಲ. ಶೋರ್ ಬರ್ತೀವಿ. ಥ್ಯಾಂಕ್ ಯು ರಿಧಿ ಗಾಯನ್ ಅವರೇ, ಕಮೆಂಟ್ಸ್ ಮಾಡಿದ್ದಕ್ಕೆ ಖುಷಿ ಆಯಿತು. ಅರ್ಶಿನಿ, ಮೈ ನೇಮ್ ಇಸ್ ಅರ್ಶಿನಿ. ನಾಳೆ ವ್ಲಾಗ್ನಲ್ಲಿ ಹೇಳ್ಬೇಕು, ನಿಮ್ಮ ಫ್ಯಾಮಿಲಿ ಅಂದರೆ ನನಗೆ ತುಂಬ ಇಷ್ಟ. ಲಾಟ್ಸ್ ಆಫ್ ಲವ್. ಆಲ್ವೇಸ್ ನಿಮ್ಮ ವ್ಲಾಗ್ಗೆ ಡೈಲಿ ವೆಯ್ಟ್ ಮಾಡ್ತೀನಿ. ನಿಮ್ಮನ್ನ ನಾನು ಮೀಟ್ ಮಾಡಬೇಕು ಸಿಸ್. ಥ್ಯಾಂಕ್ ಯು ಅರ್ಶಿನಿ, ಥ್ಯಾಂಕ್ ಯು ಸೋ ಮಚ್. ಶೋರ್ ಒಂದ್ಸಲ ಮೀಟ್ ಆಗೋಣ. ಸೊ ನೀವು ಬೆಂಗಳೂರು ಸೈಡ್ ಬಂದಾಗ ಇನ್ಫಾರ್ಮ್ ಮಾಡಿ, ಮೀಟ್ ಆಗೋಣ. ಚಂದು, CK ಚಂದು, ಬಿಫೋರ್ ವಿಡಿಯೋಗೆ ಕಮೆಂಟ್ ಮಾಡಿದೆ, ಆದರೆ ನೀವು ನನ್ನ ಕಮೆಂಟ್ ಓದಲಿಲ್ಲ ಸಿಸ್. ಐ ಆಮ್ ಸೋ ಸ್ಯಾಡ್. ನೀವು ಅಲ್ಲೂ ಅನ್ನ ಜೊತೆಗೆ ಸೇಯಿಂಗ್ ಎಷ್ಟು ಅನ್ನ ಮಾಡಿ. ಶ್ಯೂರ್ ಚಂದು, ಸಾರಿ, ನಾನು ನೋಡಲಿಲ್ಲ ಅನಿಸುತ್ತೆ. ಇಲ್ಲ, ನಾನು ಸ್ವಲ್ಪ ದೊಡ್ಡದಾಗಿರೋ ಕಮೆಂಟ್ಸ್ ಓದ್ಬಿಟ್ಟು ಒಂದು 5 ಕಮೆಂಟ್ಸು ಅಂತ ಆ್ಯಕ್ಚುಲಿ ಥಿಂಕ್ ಮಾಡಿದ್ದು. ಸೊ ಅದಕ್ಕೆ ನಿಮ್ಮದು ನೋಡಿಲ್ಲ ಅನಿಸುತ್ತೆ ನಾನು. ಆ್ಯಂಡ್ ಸೇಯಿಂಗ್ ಎಷ್ಟು ಏನು ಪ್ರಾಬ್ಲಮ್ ಗೊತ್ತಾ, ನಂಗೆ ಅವನ ಜೊತೆ ಮಾಡಬೇಕು ಅಂದರೆ ಆಗಲ್ಲ. ಬಿಕಾಸ್ ಸೇಯಿಂಗ್ ಎಷ್ಟು ನಾನು ಹೇಳಿದ್ದನ್ನು ನೀನು ಮಾಡೋದ್ರೆ, ಇಲ್ಲ ಅವ್ನು ಹೇಳಿದ್ದನ್ನು ನಾನು ಮಾಡಬೇಕು ಅಂದ್ ಲೈಕ್ ಅರ್ಥ ಆಗಲಿಲ್ಲ ಅನ್ಸುತ್ತೆ ರೀ. ಈಗ ಸೇಯಿಂಗ್ ಎಷ್ಟು ಸುಷ್ಮಿತಾ ಅಂದರೆ ನಾನು ಹೇಳಿದ್ದನ್ನ ಅವ್ನು ಕೇಳಬೇಕು ಅನ್ನೋದಲ್ವಾ. ಬಟ್ ಇಲ್ಲಿ ನಾನು ಹೇಳೋ ಕ್ವಶನ್ಗಿಂತ ಅವ್ನು ಹೇಳೋ ಕ್ವಶನ್ಗೆ ಅವನೇ ಮಾಡೋ ಥರ ಇರುತ್ತೆ. ನನ್ನ ಮಾತು ಅವ್ನು ಕೇಳಲ್ಲ, ನಾನು ಹೇಳಿದ್ದನ್ನು ಮಾಡಲ್ಲ. ಸೊ ಕಷ್ಟ ಇದೆ ಸೇಯಿಂಗ್ ಎಷ್ಟು ಮಾಡೋದು. ಶೋರ್, ಆದರೂ ಹೇಳ್ತೀನಿ, ನೋಡುವ, ಟ್ರೈ ಮಾಡೋಣ. ಪ್ರಿಯಾಂಕಾ ದೇಶಪಾಂಡೆ ಅವರು, ಅಕ್ಕ ಪ್ಲೀಸ್ ಡೂ ಚಾಲೆಂಜ್ ವ್ಲಾಗ್ಸ್ ವಿತ್ ಪಿಂಕಿ, ರಚ್ಚು, ನವೀನ್ ಆ್ಯಂಡ್ ಅಲ್ಲು ಅನ್ನ. ಲಾಟ್ಸ್ ಆಫ್ ಲವ್ ಫ್ರಮ್ ಗುಲ್ಬರ್ಗ. ಶೋರ್, ನಾವು ಮಾಡ್ತಿರ್ತೀನಿ ಮೇಲಿಂದ, ಅದನ್ನು ಸ್ಟಾರ್ಟ್ ಮಾಡೋಣ. ಚಂದನ, ಎಸ್. ಸುಷ್ಮಿತಾ, ನಿಮ್ಮ ಪೇರ್ನ ಟಿಕ್ಟಾಕ್ ಮಾಡ್ತಾಗಿಂದ ನಿಮ್ಮನ್ನು ಫಾಲೋ ಮಾಡ್ತೀನಿ. ನಿಮ್ಮ ಪೇರ್ ಸೂಪರ್ ಆ್ಯಂಡ್ ಯುಕ್ತಾ ಈಸ್ ಫೇವ್ರೇಟ್ ಟು ಮೀ ಆ್ಯಂಡ್ ಮೈ ಸಿಸ್ಟರ್. ಶೀ ಈಸ್ ವೆರಿ ಶಾರ್ಪ್ ಅಟ್ ದಿಸ್ ಏಜ್. ನಿಮ್ಮ ಯಾವ ವ್ಲಾಗ್ಸ್ನು ನಾನು ಮಿಸ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್ ಚಂದನ, ಎಸ್. ಟಿಕ್ಟಾಕಿಂದನೂ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಟಿಕ್ಟಾಕಿಂದನೂ ಇಷ್ಟ ಅಂತ ಹೇಳ್ತಿದ್ದೀರಾ, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಓಕೆ, ಲಾವಣ್ಯ ಸಂಜಯ್ ಅವರು, ಹಲೋ ಸುಷ್ಮಿತಾ ಸಿಸ್, ಐ ಲೈಕ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ನನಗೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ. ಇವಾಗ ನಾನು ಮ್ಯಾರಿಡ್, ನನ್ನ ಮದುವೆ ಆದಮೇಲೆ ನಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ನೀವು ಪಿಂಕಿ, ರಾಧಾ, ರಚ್ಚು, ನವೀನ್ ಆ್ಯಂಡ್ ಅಲ್ಲು ಬ್ರೋ ಜೊತೆ ಎಷ್ಟು ಖುಷಿಯಾಗಿರ್ತೀರಾ, ಹಂಗೆ ನಮ್ಮ ಅತ್ತೆ ಮಾವನ ಜೊತೆ ಅಷ್ಟೇ. ಈಗಿನ ಕಾಲದಲ್ಲಿ ಯಾರು ಹಸ್ಬೆಂಡ್ ಫ್ಯಾಮಿಲಿನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಬಟ್ ನೀವು ಹಾಗಲ್ಲ. ಅದಕ್ಕೆ ನೀವು ನನಗೆ ತುಂಬ ಇಷ್ಟ, ಲೈಕ್ ಆಗೋದು. ಯಾವಾಗಲೂ ಫ್ಯಾಮಿಲಿ ಜೊತೆ ವ್ಲಾಗ್ಸ್ ತುಂಬ ಮಾಡಿ. ನಿಮ್ಮ ವ್ಲಾಗಲ್ಲಿ ಯುಕ್ತನ ಮತ್ತು ಸಖತ್ತಾಗಿ ಇರುತ್ತೆ, ಯುಕ್ತನ ಮಾತು ಸಖತ್ತಾಗಿರುತ್ತೆ. ಅವಳನ್ನ ಒಳ್ಳೆ ಸಂಸ್ಕೃತಿಯಿಂದ ಬೆಳೆಸಿದ್ದೀರಾ. ಇವಾಗಲೇ ಶೀ ಈಸ್ ಟಾಕಿಂಗ್ ಲೈಕ್ ಎ ಮೆಚ್ಯೂರ್ಡ್ ಗರ್ಲ್. ನಿಮ್ಮ ಫ್ಯಾಮಿಲಿ ನೋಡ್ತಾ ಇದ್ರೆ ನನಗೆ ನಮ್ಮ ಕಸಿನ್ ಜೊತೆ ಸ್ಪೆಂಡ್ ಮಾಡಿರೋ ಆ ಟೈಮ್ ನೆನಪಾಗುತ್ತೆ. ಎಲ್ಲರ ಜೊತೆನೂ ವ್ಲಾಗ್ಸ್ ಮಾಡಿ ಹ್ಯಾಪಿಯಾಗಿರಿ. ನನ್ನ ಕಮೆಂಟ್ಸ್ ನೋಡಿದ್ರೆ ರಿಪ್ಲೈ ಮಾಡಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ ಸಂಜಯ್ ಅವರೇ. ಖುಷಿ ಆಯಿತು ನಿಮ್ಮ ಕಮೆಂಟ್ಸ್ನ ನೋಡಿ ನನಗೆ. ಶೋರ್, ಆದಷ್ಟು ಅವ್ರು ಎಲ್ಲರ ಜೊತೆನೂ ಮಾಡಿ. ನನಗೇನು ಗೊತ್ತಾ, ನಮ್ಮ ವ್ಲಾಗ್ಸ್ಗಳು ಹೇಗಿದೆ ಅಂದರೆ, ನೀವು ನಮ್ಮ ಫ್ಯಾಮಿಲಿನ ಇಷ್ಟಪಡ್ತೀರಾ. ಆ್ಯಂಡ್ ನಾವು ಮಾಡಿದಾಗಲೂ ನೀವು ಹೇಳ್ತಿರ್ತೀರ ನಮಗೆ, ಯುಕ್ತನ ಜೊತೆ ಮಾಡಿ, ಪಿಂಕಿ ಜೊತೆ ಮಾಡಿ, ರಘು ಅವ್ರ ಜೊತೆ ಮಾಡಿ, ನಮ್ಮ ಅಪ್ಪ ಅಮ್ಮನ ಜೊತೆ ಮಾಡಿ, ನಮ್ಮ ಅತ್ತೆ ಮಾವ ಜೊತೆ ಮಾಡಿ. ಸೊ ಈ ರೀತಿಯೆಲ್ಲ ಹೇಳ್ತೀರ. ಸೊ ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಕಂಟೆಂಟ್ಸ್ನ ಜಾಸ್ತಿ ಕೊಡ್ತೀನಿ, ಫ್ಯಾಮಿಲಿ ವ್ಲಾಗ್ಸ್ ಮಾಡ್ತೀನಿ. ಸೊ ನೀವು ಅದನ್ನು ಇಷ್ಟಪಡ್ತೀರಾ ಅಂದರೆ, ನಿಮ್ಗೆ ಏನು ಇಷ್ಟನೋ ಅದನ್ನೇ ನಾನು ವ್ಲಾಗ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಶೋರ್ ಮಾಡ್ತೀನಿ, ಇನ್ನು ಮುಂದಿನ ದಿವಸದಲ್ಲಿ ಇನ್ನೂ ಜಾಸ್ತಿ ಮಾಡ್ತೀನಿ. ಓಕೆ ಅಕ್ಕ, ಹಿಂಗೆ ಡೈಲಿ ವ್ಲಾಗ್ಸ್ ಮಾಡ್ತಾ ಇರಿ, ಹಂಗೆ ಸಬ್ಸ್ಕ್ರೈಬರ್ ಹೆಚ್ಚಾಗ್ತಾರೆ. ಆಲ್ ದ ಬೆಸ್ಟ್. ಶ್ರುತಿ ಜನಗೌಡ ಅವರು ಹೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಚಾನಲ್ನ ನೋಡ್ತಿದ್ರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಸಬ್ಸ್ಕ್ರಿಪ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಆಲ್ಸೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿವ್ಯಾ ರಾವ್ ಅವ್ರು ಹೇಳಿದ್ದಾರೆ, ಡೂ ಪ್ರ್ಯಾಂಕ್ ಆನ್ ರಘು, ಯು ಆ್ಯಂಡ್ ಪಿಂಕಿ, ಇಟ್ ವಿಲ್ ಬಿ ವೆರಿ ನೈಸ್. ರಘು ಮೇಲೆ ಪ್ರ್ಯಾಂಕ್ ಮಾಡೋದು ಭಾಳ ಕಷ್ಟ ಇದೆ ಗೈಸ್. ಅವನು ಒಂಥರ ಖತರ್ನಾಕ್ ಚತುರ. ಅವನು ನಂಬ್ಸೋದು ಭಾಳ ಕಷ್ಟ. ಆದರೂ ಏನಾದರೂ ಒಂದು ಸಕ್ಕತ್ತಾಗಿರೋ ಪ್ಲ್ಯಾನ್ ಮಾಡಿಕೊಂಡು ಅವನನ್ನು ಒಂದಿನ ಪ್ರ್ಯಾಂಕ್ ಮಾಡ್ತೀನಿ. ಬಿಡಲ್ಲ ಅವನ್ನ ಪ್ರ್ಯಾಂಕ್ ಮಾಡ್ತೀನಿ. ಗೊತ್ತು ನನಗೆ ಅವನಿಗೆ ವೀಕ್ ಪಾಯಿಂಟ್ಸ್ ಯಾವುದು ಅಂತ. ವೀಕ್ ಪಾಯಿಂಟ್ಸ್ನ ಹಿಡ್ಕೊಂಡು ಪ್ರ್ಯಾಂಕ್ ಮಾಡ್ತೀನಿ ಗೈಸ್.
ಓಕೆ, ಐಶ್ವರ್ಯ ಎಲ್ ಎಸ್ ವಿ ಅಂತಿದೆ. ಸುಷ್ಮಿತಕ್ಕ, ನಿಮ್ಮ ಅಪ್ಪಾಜಿ ಅಮ್ಮ ಮನೆ ಎಷ್ಟು ಫ್ಲೋರ್? ಸ್ವಂತನ ಇಲ್ಲ ಫ್ಲ್ಯಾಟ್ನಲ್ಲಿ ಇದ್ದಾರಾ ಅಕ್ಕ? ಇಲ್ಲ, ಅವ್ರದ್ದು ಅವರೇ ಓನ್ ಬಿಲ್ಡ್ ಮಾಡಿ ಕಟ್ಸಿರೋ ಅಂಥ ಮನೆ. ಸೊ ಅವ್ರದ್ದು ಬಂದು ಟ್ರಿಪ್ಲೆಕ್ಸ್, ಅಂದರೆ ಕೆಳಗಡೆ ಒಂದು ಬೆಡ್ರೂಮ್ ಇದೆ, ಹಾಲು, ಅಡುಗೆ ಮನೆ, ದೇವ್ರ ಮನೆ. ಮೇಲೋದ್ರೆ ಅಲ್ಲಿ 2 ಬೆಡ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್ಸ್ಗಳು. ಅದ್ರ ಮೇಲೆ ಹೋದರೆ ಒಂದು ರೂಮು, ಅಟ್ಯಾಚ್ ಬಾತ್ರೂಮ್ ಇದೆ. ಆ್ಯಂಡ್ ಅಲ್ಲೊಂದು ಹಾಲ್ ಬರುತ್ತೆ, ಸಣ್ಣ ಹಾಲು. ಮತ್ತು ಆಚೆ ಇದು ಏನಂತಾರೆ ಅದು ಟೆರೆಸ್ಸು. ಸೊ ಇಷ್ಟಿದೆ. ಸೊ ಟ್ರಿಪ್ಲೆಕ್ಸ್ ಹೌಸು. ಭಾರತಿ NA ರುತಿ 7264. ಹಾಯ್ ಅಕ್ಕ, ಯು ಫ್ಯಾಮ್ ಈಸ್ ಸೋ ಕ್ಯೂಟ್. ನಮ್ಮ ಫ್ಯಾಮಿಲಿ ತುಂಬ ಕ್ಯೂಟ್ ಆ್ಯಂಡ್ ಆಲ್ ಹ್ಯಾವಿಂಗ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್ಸ್ ಆ್ಯಂಡ್ ಯು ವಿಲ್ ನಾಟ್ ಶೋ ಔಟ್ಸೈಡ್ ಆ್ಯಂಡ್ ಬಟ್ ಸುಷ್ಮಿತಾ ವಿಲ್ ಕೇರ್ ಆಲ್ ಈಸ್ ಈಕ್ವಲ್ ಬಟ್ ಐ ಲವ್ ಅವರ್ ಸ್ಮೈಲ್ and Yukta, I'm a big fan of her. And first of all, Sushmita, big fan of you. Thank you. And Radha, Pinky is so cute. And they will adjust and they are going with your friendly and like a sister, but they are so cute. Okay, friendly and like a sister, but they are so cute. And Sushmita, like a strong girl, she had made her brother's marriage very beautifully. Thank you. And Allu also, so hats off you to be each other with the love, and Sushmita has adjusted to all and she is very good. When I say your daily vlog and I feel very happy to see you and I want to meet you from Hubli. Okay, Hubli avara neevu. We will see daily vlog. And last vlog I saw Radha, they came to uncle is so near that only is our home. So I feel very good. And first of all I saw a smile and enjoying garden. I missed that opportunity to meet them. Okay, ನೀವು ನಮ್ಮ ಮೀಟ್ ಮಾಡಿದ್ರಾ? Sushmita, you also come one time and say before only when you come to Hubli and visit some place, definitely I will meet you. So I want to see in Hubli you and love you so much. Be happy with your family. Love you. Do more daily vlogs. One day also a lot miss your vlog. That definitely I miss your vlog. So I really feel happy when I see your vlog. Love you so much. This comment please read and give a good education for Yukta and definitely send what opportunities will come. You send in TV. I want to see her in TV, but I love you so much. Please read the comment. Be good and be happy. Love you. God bless. So no family, God bless you Sushmita, and definitely your dreams comes true in this year. Love you. Oh my God, ಇಷ್ಟು ದೊಡ್ಡ ಕಮೆಂಟ್. ಥ್ಯಾಂಕ್ ಯು ಭಾರತಿ ಅವರೇ, ತುಂಬ ಖುಷಿ ಆಯಿತು. ಎಷ್ಟು ದೊಡ್ಡ ಕಮೆಂಟ್ ಮಾಡಿದರೆ, ನಮ್ಮನ್ನ ತುಂಬ ಇಷ್ಟಪಡ್ತೀರಾ. ಈ ಕಮೆಂಟ್ಸಲ್ಲೇ ಗೊತ್ತಾಗುತ್ತೆ ನಮ್ಮನ್ನು ಎಷ್ಟು ಇಷ್ಟಪಡ್ತೀರಾ ಅಂತೇಳಿ. ಆ್ಯಂಡ್ ನೀವು ಹುಬ್ಳಿ ಅವರು ಅಂತ ಶೋರ್. ನಾನು ಹುಬ್ಳಿ ಸೈಡ್ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಡೆಫಿನೆಟ್ಲಿ ಹೇಳ್ತೀನಿ, ಹುಬ್ಳಿ ಸೈಡ್ ಬಂದರೆ. ಸೊ ಹುಬ್ಳಿ ಸೈಡ್ ಅವ್ರು ಯಾರ್ಯಾರು ಇದ್ದೀರೋ ಅವರೆಲ್ಲರೂ ಸಿಗೋಣ. ನಾನು ಬೇಕಾದ್ರೆ ಒಂದು ಮೆಸೇಜ್ ಹಾಕ್ತೀನಿ, ಈ ಥರ ನಾನು ಹುಬ್ಳಿಗೆ ಬಂದಿದ್ದೀನಿ ಅಂತೇಳಿ. ಅಂದರೆ ಬಂದು ಮೀಟ್ ಮಾಡ್ತೀರಾ ಅಂದರೆ ಬಂದು ಮೀಟ್ ಮಾಡಿ. ಓಕೆ, ಆದರೆ ಆದಷ್ಟು ನನ್ನ ಅಪ್ಡೇಟ್ಸ್ಗೆ ನೀವು ಇನ್ಸ್ಟಾಗ್ರಾಮಲ್ಲೇ ಫಾಲೋ ಮಾಡಬೇಕು. ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸ್ಟೋರೀಸ್ ಹಾಕ್ತೀನಿ, ನಾನು ಎಲ್ಲಿದ್ದೀನಿ, ಎಲ್ಲಿ ಬಂದಿದ್ದೀನಿ ಅಂತೇಳಿ. ಸೊ ಅದ್ರ ಮೂಲಕ ನಿಮಗೆ ಗೊತ್ತಾಗುತ್ತೆ. ಸುಧಾ ಚೇತನ್ ಅವರು, ಆ ಯಾಕ ನನಗೆ ನೀವು ಮಾಡೋ ವ್ಲಾಗ್ಸ್ ಆ್ಯಂಡ್ ಸಿಂಪಲ್ ಕುಕಿಂಗ್ ತುಂಬ ಇಷ್ಟ ಆಗುತ್ತೆ. ಯುಕ್ತ ಸಾಂಗ್ ಹೇಳಿದ್ರೆ ಇಷ್ಟ ಹಾಗೆ ನೀವು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೇಗಿರಬೇಕು ಅಂತ ನಿಮ್ಮನ್ನು ನೋಡಿ ಕಲಿಬೇಕು. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಸೂಪರ್. ಪ್ಲೀಸ್ ನಾವು ಮಾಡಿರೋ ಈ ಮೆಸೇಜ್ ಓದಿ. ನೀವು ಮಾಡೋ ವೀಡಿಯೋಸ್ನ ಒಂದು ಮಿಸ್ ಮಾಡದೆ ನೋಡ್ತೀನಿ, ಚೆನ್ನಾಗಿರುತ್ತೆ. ನೀವು ಕುರುಬರು ಅಂತ ಖುಷಿ ಆಯಿತು, ಯಾಕಂದರೆ ನಾವು ಕುರುಬರು. ಆ್ಯಸ್ ಲಾಟ್ಸ್ ಆಫ್ ಲವ್. ಇನ್ಸ್ಟಾದಲ್ಲೂ ಫಾಲೋ ಮಾಡ್ತೀನಿ, ಪ್ಲೀಸ್ ಇನ್ಸ್ಟಾದಲ್ಲಿ ಹಾಯ್ ಅಂತ ಕಳಿಸಿ, ಖುಷಿ ಆಗುತ್ತೆ. ಹೌದಾ, ನಾನು ತುಂಬ ರಿಕ್ವೆಸ್ಟ್ ಮೆಸೇಜ್ ಬಂದಿರುತ್ತೆ, ಸೊ ಅದಕ್ಕೆ ನೋಡ್ಕೊಂಡಿರಲ್ಲ, ಐ ಆಮ್ ಸಾರಿ. ಆ್ಯಂಡ್ ತುಂಬ ಥ್ಯಾಂಕ್ ಯು ಸೋ ಮಚ್ ಮೆಸೇಜ್ ಕಮೆಂಟ್ಸ್ ಮಾಡಿದ್ದಕ್ಕೆ. ಖುಷಿ ಆಯಿತು. ಹೀಗೆ ಸಪೋರ್ಟ್ ಮಾಡಿ. ಹಾಯ್ ಸಿಸ್, ನಾನಿರೋದು ಪುಣೆಯಲ್ಲಿ. ಇಲ್ಲಿ ಯಾರು ಕನ್ನಡ ಮಾತಾಡಿದ್ರು ಸಿಗೋದೇ ಇಲ್ಲ. ಓಕೆ, ಮಾಧುರಿ ಪ್ಯಾವೆಲಿ ಅಂತ ಯಾರೋ, ಮಾಧುರಿ ಪ್ಯಾವೆಲಿ. ಸೊ ಅವರು ಪೂರ್ಣದಲ್ಲಿರೋದಂತೆ. ಆ್ಯಂಡ್ ಕನ್ನಡ ಮಾತಾಡೋದು ಸಿಗೋದಿಲ್ಲ. ಐ ಡು ಮಿಸ್ ಕನ್ನಡ ಇಯರ್, ಬಟ್ ನಿಮ್ಮ ವ್ಲಾಗ್ಸ್ ನೋಡಿದ್ರೆ ನನಗೆ ನಿಮ್ಮ ಜೊತೆ ನಾನು ಒಬ್ಳು ಅನ್ನೋ ಫೀಲ್ ಆಗುತ್ತೆ. ಲವ್ ಯು. ಸೊ ಕನ್ನಡ ಅಲ್ಲಿ ಯಾರೂ ಸಿಗಲ್ಲ ಅಂತ ಹೇಳ್ತೀರಾ.
ಸೊ ಎಷ್ಟು ಜನ ಕನ್ನಡದಲ್ಲಿ ಈಗ ವ್ಲಾಗ್ಸ್ ಮಾಡ್ತಿದ್ದಾರೆ, ನಮ್ಮ ಕನ್ನಡದ ವ್ಲಾಗ್ಸ್ಗಳನ್ನ ಇನ್ಫ್ಲುಯೆನ್ಸರ್ಸ್ ವ್ಲಾಗ್ಸ್ಗಳನ್ನೆಲ್ಲ ನೋಡಿ ಅವಾಗ ನಿಮಗೆ ನಮ್ಮ ಜೊತೆನೇ ಇದೀವಿ ಅನ್ನೋ ಫೀಲ್ ಆಗುತ್ತೆ. ಎಲ್ಲರದು ನೋಡಿ, ಎಷ್ಟು ಜನ ಕನ್ನಡ ಇನ್ಫ್ಲುಯೆನ್ಸರ್ಸ್ ಎಲ್ಲ ವ್ಲಾಗ್ಸ್ ಮಾಡ್ತಿದ್ದಾರಲ್ಲ, ಎಲ್ಲರದು ನೋಡಿ ಎಲ್ರಿಗೂ ಸಪೋರ್ಟ್ ಮಾಡಿ. ಸೊ ಜೈಮಾಲಾ ಅವರು, ಪ್ಲೀಸ್ ಸಿಸ್ ನನ್ನ ನೇಮ್ ಜೈಮಾಲಾ, ಪ್ಲೀಸ್ ನನ್ನ ಕಮೆಂಟ್ ಓದಿ ಅಕ್ಕ, ಪ್ಲೀಸ್ ನಾನು ನಿಮ್ಮ ವ್ಲಾಗ್ಸ್ನ ಡೈಲಿ ನೋಡ್ತೀನಿ, ಪ್ಲೀಸ್ ನೀವಂದರೆ ತುಂಬ ಇಷ್ಟ ನನಗೆ ಅಂತೆ. ಥ್ಯಾಂಕ್ ಯು ಸೋ ಮಚ್ ಜೈಮಾಲಾ ಅವರೇ, ಕಮೆಂಟ್ ಮಾಡಿದ್ದಕ್ಕೆ ಖುಷಿ ಆಯಿತು. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ಈ ವ್ಲಾಗಲ್ಲಿರೋ ಕಮೆಂಟ್ಸ್ ಎಲ್ಲ ಓದಿದ್ದೀನಿ. ಇನ್ನೂ ಕೆಲವೊಂದು ಕಮೆಂಟ್ಸ್ಗಳಿದ್ದಾವೆ, ಅದಕ್ಕೇನು ಆನ್ಸರ್ ಮಾಡಬಾರ್ದ ಏನೂ ಗೊತ್ತಾಗ್ತಿಲ್ಲ ನಮಗೆ. ಬಿಕಾಸ್ ಈಗ ಆನ್ಸರ್ ಮಾಡಿದ್ರೂ ಪ್ರಾಬ್ಲಮ್ ಆಗ್ತಿದೆ, ಆನ್ಸರ್ ಮಾಡಲಿಲ್ಲ ಅಂದರೂ ಪ್ರಾಬ್ಲಮ್ ಆಗ್ತಿದೆ. ಆನ್ಸರ್ ಮಾಡಿದ್ರೆ ನಿಮಗೆ ಚೈಲ್ಡ್ ಬಿಹೇವಿಯರು, ಸ್ವಲ್ಪ ಮೆಚ್ಯೂರಾಗಿ ಥಿಂಕ್ ಮಾಡಿ ಅಂತ ಅಂತೀರ. ಆನ್ಸರ್ ಮಾಡಲಿಲ್ಲ ಅಂತಂದರೆ ನಿಮ್ಗೆ ಎಷ್ಟು ಕೊಬ್ಬು, ಒಂದು ಕ್ಲಾರಿಟಿ ಕೊಡ್ತಿಲ್ಲ ಅಂತಿದ್ದೀರಾ. ಬಿಟ್ಬಿಡಿ, ಪ್ಲೀಸ್ ಬಿಟ್ಬಿಡಿ. 2025 ಕಳೆದ ವರ್ಷ ಹೋಯ್ತು, ಇಟ್ಸ್ ಓಕೆ. ಇವಾಗ ನಾವು ಅದ್ರ ಬಗ್ಗೆ ಬಾದರ್ ಮಾಡ್ತಿಲ್ಲ, ಬಿಟ್ಬಿಡಿ. ಇನ್ನು 2025 ಬಂದಿದೆ. ಸೊ ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿದ್ದೀವಿ, ಅವ್ರವ್ರ ಲೈಫಲ್ಲಿ ಅವ್ರವರು ಖುಷಿಯಾಗಿದ್ದಾರೆ. ಸುಮ್ಮನೆ ಮತ್ತೆ ಹಳೆಯದನ್ನೇ ಕೆದಕಿ ತೆಗಿಯೋದು ಬೇಡ. ಸೊ ನಿಮಗೆ ಅವ್ರನ್ನೂ ಇಷ್ಟಪಡಿ, ನಮ್ಮನ್ನು ಇಷ್ಟಪಡಿ. ಇಲ್ಲ ನಿಮ್ಗೆ ಅವರೇ ಇಷ್ಟ ಅಂದರೆ ಅವ್ರನ್ನೇ ಇಷ್ಟಪಡಿ, ನಮಗೇನು ಬೇಜಾರಿಲ್ಲ. ದಯವಿಟ್ಟು ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ. ಒಂದೊಂದು ಸಲ ತುಂಬ ಬೇಜಾರಾಗುತ್ತೆ, ಬಿಕಾಸ್ ಏನು ತಪ್ಪು ಮಾಡಿದೆ ಸುಮ್ಮನೆ ಬೈಸ್ಕೊತಿದ್ದೀವಲ್ಲ ಅನ್ನೋದು ತುಂಬ ಬೇಜಾರಾಗುತ್ತೆ. ಬಿಟ್ಬಿಡಿ, ಹೋಗಲಿ ಅಷ್ಟೇ. ಏನೋ ಇವಾಗ ನಮ್ಮಿಂದನೇ ನಿಮಗೆ ಬೇಜಾರಾಯ್ತಾ, ಅದಕ್ಕೂ ನಾವು ಸಾರಿ ಕೇಳ್ಬಿಡ್ತೀವಿ. ಸೊ ಅಷ್ಟೇ ಗೈಸ್, ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ. ಬಿಕಾಸ್ ಫ್ಯಾಮಿಲಿ ನೋಡ್ತಾರೆ, ನಮಗೂ ಬೇಜಾರಾಗುತ್ತೆ. ಬಿಕಾಸ್ ಈಗ ಸುಮ್ಮನೆ ಅವ್ರ ಹೆಸ್ರು ತೊಗೊಂಡು ನಮಗೆ ಬಂದು ನೆಗೆಟಿವಾಗಿ ಕಮೆಂಟ್ ಮಾಡೋದು ಚೆನ್ನಾಗಿರಲ್ಲ. ಆ್ಯಂಡ್ ನಮ್ಮ ಹೆಸ್ರು ತೊಗೊಂಡೋಗಿ ಅವ್ರಿಗೂ ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ. ಅವ್ರ ಲೈಫಲ್ಲಿ ಅವರು ಚೆನ್ನಾಗಿದ್ದಾರೆ, ನಮ್ಮ ಲೈಫಲ್ಲಿ ನಾವು ಚೆನ್ನಾಗಿದ್ದೀವಿ. ಸೊ ನಿಮ್ಗೆ ಏನೇ ನಮ್ಮ ಬಗ್ಗೆ ತಿಳ್ಕೊಬೇಕಾ, ನಮ್ಮ ಬಗ್ಗೆ ಏನಾದರೂ ಇದೆಯಾ, ಏನೇ ಇದ್ದರೂ ನಮ್ಮ ಸರ್ಕಲ್ ಏನಿದೆ, ಸೊ ನಮ್ಮ ಅಪ್ಪ ಅಮ್ಮ, ಅವ್ರ ರಘುವರ್ ಅಪ್ಪ ಅಮ್ಮ, ನಮ್ಮ ಫ್ಯಾಮಿಲಿ, ರಾಧವ್ರ ಫ್ಯಾಮಿಲಿ ಬಿಟ್ಟರೆ ಯಾರು, ರಚ್ಚೋರ್ ಫ್ಯಾಮಿಲಿ, ಇದೇ ನಮ್ಮ ಇವಾಗ ಒಂದು ಫ್ಯಾಮಿಲಿ. ಸೊ ಈ ಫ್ಯಾಮಿಲಿ ಬಗ್ಗೆ ನಿಮ್ಗೆ ಏನು ಕ್ವಶನ್ಸ್ ಇದೆ ಅದನ್ನು ಕೇಳಿ. ಅದನ್ನು ಬಿಟ್ಟೋದವ್ರನ್ನ ಬಿಟ್ಬಿಡಿ ದಯವಿಟ್ಟು. ಈಗ ನಾವು ಅವ್ರನ್ನ ತಲೆಯಿಂದ ತೆಗ್ದಾಕಿದ್ದೀವಿ, ನೀವು ದಯವಿಟ್ಟು ಅವ್ರನ್ನ ತಲೆಯಿಂದ ತೆಗ್ದಾಕಿ. ಸೊ ನಿಮ್ಗೆ ಅವ್ರ ಇಷ್ಟನ ಅವ್ರ ವ್ಲಾಗ್ಸು ನೋಡಿ, ನಮ್ಮ ವ್ಲಾಗ್ಸು ನೋಡಿ, ಎಲ್ರಿಗೂ ಸಪೋರ್ಟ್ ಮಾಡಿ. ಈಗ ನಾವು ಇಷ್ಟ ಇಲ್ವಾ ಬಿಡಿ, ಪರವಾಗಿಲ್ಲ, ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಬಟ್ ಪ್ಲೀಸ್ ನೆಗೆಟಿವ್ ಕಮೆಂಟ್ಸ್ ಮಾಡಬೇಡಿ. ಸೊ ಅಷ್ಟೇ ಗೈಸ್ ನಾನು ಕೇಳ್ಕೊಳ್ಳೋದು, ಇನ್ನೇನೂ ಇಲ್ಲ. ಸೊ ಐ ಹೋಪ್ ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊತೀನಿ, ಅಷ್ಟೇ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಈ ವ್ಲಾಗ್ ಇಷ್ಟ ಆಯಿತು ಅನ್ಕೋತೀನಿ. ಬಿಕಾಸ್ ಇದು ಎಷ್ಟೋ ಜನ ಅಷ್ಟು ಶುದ್ಧ ಕಮೆಂಟ್ ಹಾಕಿದ್ರು, ನಾನು ಓದಿಲ್ಲ ಅಂದರೆ ತಪ್ಪಾಗುತ್ತೆ ಅಂತ. ಅದಕ್ಕೋಸ್ಕರ ಕಮೆಂಟ್ಸ್ ಓದೋದೇ ಒಂದು ವಿಡಿಯೋ ಮಾಡಿದೆ. ನಾಳೆಯಿಂದ ಬೇರೆ ವಿಡಿಯೋ ಮಾಡ್ತೀನಿ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಗುಡ್ ನೈಟ್.